ಓಂ ಶಾಂತಿ. ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ. ಇಂದಿನ ಮುರಳಿಯ ದಿನಾಂಕವಾಗಿದೆ 3-4-2026. ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್. ಮಧುರ ಮಕ್ಕಳೇ, ತಂದೆಯ ಸಮಾನ ದಯಾಹೃದಯಗಳಾಗಿ ಅನೇಕರಿಗೆ ಮಾರ್ಗವನ್ನು ತಿಳಿಸಿ. ಯಾವ ಮಕ್ಕಳು ಹಗಲು ರಾತ್ರಿ ಸರ್ವಿಸ್ನಲ್ಲಿ ತೊಡಗಿರುವರೋ ಅವರೇ ಬಹುದೂರರಾಗಿದ್ದಾರೆ. ಪ್ರಶ್ನೆಯಾಗಿದೆ, ಶ್ರೇಷ್ಠ ಅದೃಷ್ಟದ ಮುಖ್ಯ ಆಧಾರವು ಯಾವ ಮಾತಿನ ಮೇಲಿದೆ? ಉತ್ತರ, ನೆನಪಿನ ಯಾತ್ರೆಯ ಮೇಲೆ. ಯಾರೆಷ್ಟು ನೆನಪು ಮಾಡುವರೋ ಅಷ್ಟು ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ. ಶರೀರ ನಿರ್ವಹಣಾ ಅರ್ಥ ಕರ್ಮವನ್ನು ಮಾಡುತ್ತಾ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ. ಆಗ ಅದೃಷ್ಟವು ಶ್ರೇಷ್ಠವಾಗುವುದು. ಗೀತೆಯಾಗಿದೆ, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಓಂ ಶಾಂತಿ. ಮಕ್ಕಳು ಜನ್ಮ ಪಡೆಯುವಾಗ ತಮ್ಮ ಜೊತೆ ಕರ್ಮಗಳ ಅನುಸಾರ ಅದೃಷ್ಟವನ್ನು ತೆಗೆದುಕೊಂಡು ಬರುತ್ತಾರೆ. ಕೆಲವರು ಸಾಹುಕಾರರ ಬಳಿ, ಕೆಲವರು ಬಡವರ ಬಳಿ ಜನ್ಮ ಪಡೆಯುತ್ತಾರೆ. ವಾರಸುದಾರ ಹುಟ್ಟಿದನೆಂದು ತಂದೆಯು ತಿಳಿದುಕೊಳ್ಳುತ್ತಾರೆ. ಎಂತೆಂತಹ ದಾನ ಪುಣ್ಯಗಳನ್ನು ಮಾಡಿರುವರೋ ಅದರನುಸಾರ ಜನ್ಮ ಸಿಗುತ್ತದೆ. ನೀವೀಗ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ತಂದೆಯು ಕಲ್ಪದ ನಂತರ ಬಂದು ಪುನಃ ತಿಳಿಸಿದ್ದಾರೆ. ಮಕ್ಕಳಿಗೂ ತಿಳಿದಿದೆ, ನಾವು ನಮ್ಮ ಅದೃಷ್ಟವನ್ನು ತೆಗೆದುಕೊಂಡು ಬಂದಿದ್ದೇವೆ, ಸ್ವರ್ಗದ ರಾಜ್ಯಭಾಗ್ಯವನ್ನು ತಂದಿದ್ದೇವೆ. ಯಾರು ಚೆನ್ನಾಗಿ ಅರಿತುಕೊಂಡಿದ್ದೀರಿ ಮತ್ತು ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ, ನೆನಪಿನ ಜೊತೆಗೆ ಅದೃಷ್ಟದ ಸಂಬಂಧವಿದೆ. ಜನ್ಮ ಪಡೆದಿದ್ದೀರೆಂದರೆ ತಂದೆಯ ನೆನಪು ಇರಬೇಕಲ್ಲವೇ? ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಅದೃಷ್ಟವು ಶ್ರೇಷ್ಠವಾಗುತ್ತಿರುವುದು. ಎಷ್ಟು ಸಹಜ ಮಾತಾಗಿದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ. ನೀವು ಸುಖಧಾಮದ ಅದೃಷ್ಟವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಂದಿದ್ದೀರಿ. ಈಗ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡುತ್ತಿದ್ದೀರಿ. ಪ್ರತಿಯೊಬ್ಬರೂ ತಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ, ನಾವು ಹೇಗೆ ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು. ಹೇಗೆ ಮಮ್ಮ ಬಾಬಾ ಮತ್ತು ಸೇವಾಧಾರಿ ಮಕ್ಕಳು ಪುರುಷಾರ್ಥ ಮಾಡುತ್ತಾರೆ, ಅವರನ್ನು ಫಾಲೋ ಮಾಡಬೇಕು. ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ತಂದೆಯ ಪರಿಚಯ ಕೊಟ್ಟರೆ ರಚನೆಯ ಆದಿ ಮಧ್ಯ ಅಂತ್ಯವು ಬಂದು ಬಿಡುವುದು. ಋಷಿಮುನಿ ಮೊದಲಾದವರು ಯಾರೂ ಸಹ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರವು ಸ್ಮೃತಿಯಲ್ಲಿರುತ್ತದೆ. ಪ್ರಪಂಚದಲ್ಲಿ ಯಾರೂ ಸಹ ತಂದೆ ಮತ್ತು ಆಸ್ತಿಯನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಈಗ ತಂದೆ ಮತ್ತು ಅದೃಷ್ಟವನ್ನು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಈಗ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಶರೀರ ನಿರ್ವಹಣಾ ಅರ್ಥ ಕರ್ಮವನ್ನು ಮಾಡಬೇಕು. ಮನೆಯನ್ನು ಸಂಭಾಲನೆ ಮಾಡಬೇಕಾಗಿದೆ. ಯಾರು ನಿರ್ಬಂಧನರಾಗಿದ್ದಾರೆಯೋ ಅವರು ಬಹಳ ಚೆನ್ನಾಗಿ ಸರ್ವಿಸ್ ಮಾಡಬಹುದು. ಮಕ್ಕಳು ಮರಿಯಿಲ್ಲವೆಂದರೆ ಅವರಿಗೆ ಸರ್ವಿಸ್ ಮಾಡಲು ಒಳ್ಳೆಯ ಅವಕಾಶವಿದೆ. ಸ್ತ್ರೀಗೆ ಪತಿ ಹಾಗೂ ಮಕ್ಕಳ ಬಂಧನವಿರುತ್ತದೆ. ಒಂದು ವೇಳೆ ಮಕ್ಕಳಿಲ್ಲವೆಂದರೆ ಬಂಧನ ಮುಕ್ತರಾದರಲ್ಲವೇ? ಅವರು ಹೇಗೆ ವಾನಪ್ರಸ್ಥಿಗಳು ಇದ್ದಂತೆ. ಮತ್ತೆ ಮುಕ್ತಿಧಾಮದಲ್ಲಿ ಹೋಗುವುದಕ್ಕಾಗಿ ಸಂಘ ಬೇಕು. ಭಕ್ತಿ ಮಾರ್ಗದಲ್ಲಂತೂ ಸಾಧು ಮೊದಲಾದವರ ನಿವೃತ್ತಿ ಮಾರ್ಗದವರ ಸಂಘ ಸಿಗುತ್ತದೆ. ಆ ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗದ ಆಸ್ತಿಯನ್ನು ಕೊಡಿಸಲು ಸಾಧ್ಯವಿಲ್ಲ. ನೀವು ಮಕ್ಕಳೇ ಕೊಡಿಸಬಲ್ಲಿರಿ. ನಿಮಗೆ ತಂದೆಯು ಮಾರ್ಗವನ್ನು ತಿಳಿಸಿದ್ದಾರೆ. ಭಾರತದ 84 ಜನ್ಮಗಳ ಚರಿತ್ರೆ ಭೂಗೋಳವನ್ನು ತಿಳಿಸಿ ಭಾರತವಾಸಿಗಳೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಒಬ್ಬರ ಮಾತಲ್ಲ. ಸೂರ್ಯವಂಶೀಯರಿಂದ ಮತ್ತೆ ಚಂದ್ರವಂಶಿ ಮನೆತನದಲ್ಲಿ ಬರುತ್ತಾರೆ, ಮತ್ತೆ ವೈಶ್ಯವಂಶಿಯಾಗುತ್ತಾರೆ. ನಂಬರ್ ವಾರಂತೂ ಇರುತ್ತಾರಲ್ಲವೇ? ಭಾರತದ ಮೊಟ್ಟ ಮೊದಲನೇ ರಾಜಕುಮಾರನು ಶ್ರೀಕೃಷ್ಣನಾಗಿದ್ದಾನೆ. ಯಾರನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ, ಎರಡನೆಯವರನ್ನು ತೂಗುವುದೇ ಇಲ್ಲ. ಏಕೆಂದರೆ ಕಲೆಯು ಕಡಿಮೆಯಾಯಿತು. ಯಾರು ಮೊದಲನೆಯವರಾಗಿದ್ದಾರೆಯೋ ಅವರ ಪೂಜೆ ನಡೆಯುತ್ತದೆ. ಕೃಷ್ಣನು ಒಬ್ಬನಾಗಿದ್ದಾನೆಯೇ ಅಥವಾ ಇಬ್ಬರು ಮೂವರಿದ್ದಾರೆಯೇ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಕೃಷ್ಣನ ರಾಜಧಾನಿಯೂ ನಡೆಯುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಕೇವಲ ಪೂಜೆಯು ಮೊಟ್ಟ ಮೊದಲನೆಯವರದೇ ಆಗುತ್ತದೆ. ಅಂಕಗಳಂತೂ ನಂಬರ್ ವಾರಾಗಿ ಸಿಗುತ್ತದೆ. ಅಂದ ಮೇಲೆ ಪುರುಷಾರ್ಥ ಮಾಡಿ ನಾವೇಕೆ ಮೊದಲ ನಂಬರ್ನಲ್ಲಿ ಬರಬಾರದು? ಮಮ್ಮ ಬಾಬಾರವರನ್ನು ಫಾಲೋ ಮಾಡಿ ಅವರ ರಾಜಧಾನಿಯನ್ನು ಪಡೆದುಕೊಳ್ಳಬಾರದು? ಯಾರು ಒಳ್ಳೆಯ ಸರ್ವಿಸ್ ಮಾಡುವರೋ ಅವರು ಒಳ್ಳೆಯ ಮಹಾರಾಜನ ಮನೆಯಲ್ಲಿ ಜನ್ಮ ಪಡೆಯುವರು. ಅಲ್ಲಂತೂ ಇರುವುದೇ
ಮಹಾರಾಜ ಮಹಾರಾಣಿ. ಆ ಸಮಯದಲ್ಲಿ ಯಾವುದೇ ರಾಜ ರಾಣಿಯ ಬಿರುದು ಇರುವುದಿಲ್ಲ, ಅದು ನಂತರ ಆರಂಭವಾಗುತ್ತದೆ. ದ್ವಾಪರದಿಂದ ಯಾವಾಗ ಪತಿತರಾಗುತ್ತಾರೋ ಆಗ ಅವರಲ್ಲಿ ಹೆಚ್ಚು ಸಂಪತ್ತು ಇರುವವರಿಗೂ ರಾಜ ಎಂದು ಹೇಳಲಾಗುತ್ತದೆ. ಮತ್ತೆ ಮಹಾರಾಜನ ಹೆಸರು ಕಡಿಮೆಯಾಗಿ ಬಿಡುತ್ತದೆ, ಪ್ರಾಯಲೋಪವಾಗಿ ಬಿಡುತ್ತದೆ. ಯಾವಾಗ ಭಕ್ತಿ ಮಾರ್ಗವಾಗುವುದೋ ಬಡವರು ಸಾಹುಕಾರರಲ್ಲಿ ಅಂತರವಂತೂ ಇರುತ್ತದೆಯಲ್ಲವೇ. ಈಗ ನೀವು ಮಕ್ಕಳೇ ಶಿವ ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಅನ್ಯ ಸತ್ಸಂಗಗಳಲ್ಲಿ ಮನುಷ್ಯರು ಕುಳಿತು ಕಥೆಯನ್ನು ಓದಿ ತಿಳಿಸುತ್ತಾರೆ. ಮನುಷ್ಯರು ಮನುಷ್ಯರಿಗೆ ಭಕ್ತಿ ಕಲಿಸುತ್ತಾರೆ. ಅವರು ಜ್ಞಾನವನ್ನು ಕೊಟ್ಟು ಸದ್ಗತಿ ಮಾಡಲು ಸಾಧ್ಯವಿಲ್ಲ. ವೇದ ಶಾಸ್ತ್ರ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಸದ್ಗತಿಯಂತೂ ಜ್ಞಾನದಿಂದಲೇ ಆಗುತ್ತದೆ. ಪುನರ್ಜನ್ಮವನ್ನು ಒಪ್ಪುತ್ತಾರೆ. ಮಧ್ಯದಲ್ಲಿ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಅಂತಿಮದಲ್ಲಿಯೇ ತಂದೆಯು ಬಂದು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಇಷ್ಟೆಲ್ಲ ಆತ್ಮಗಳು ಎಲ್ಲಿ ಹೋಗುವರು? ಎಲ್ಲ ಧರ್ಮದವರ ವಿಭಾಗಗಳು ಬೇರೆ ಬೇರೆಯಲ್ಲವೇ? ಅಂದಾಗ ಇದನ್ನು ತಿಳಿಸಬೇಕಾಗಿದೆ. ಆತ್ಮಗಳದು ಸಹ ಒಂದು ವೃಕ್ಷವಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ವೃಕ್ಷದ ಜ್ಞಾನವಿರುತ್ತದೆ. ಆತ್ಮರ ವೃಕ್ಷವೂ ಇದೆ, ಜೀವಾತ್ಮರ ವೃಕ್ಷವೂ ಇದೆ. ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಮನೆಗೆ ಹೋಗುತ್ತಿದ್ದೇವೆ. ನಾನಾತ್ಮ ಈ ಶರೀರದಿಂದ ಭಿನ್ನನಾಗಿದ್ದೇನೆ. ಈ ರೀತಿ ತಿಳಿದುಕೊಳ್ಳುವುದು ಎಂದರೆ ಜೀವಿಸುತ್ತಿದ್ದಂತೆಯೇ ಸಾಯುವುದು. ತಾನು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಮಿತ್ರ ಸಂಬಂಧಿ ಮೊದಲಾದವರೆಲ್ಲರನ್ನು ಬಿಟ್ಟು ಬಿಟ್ಟರೆ ಮೊದಲು ಪೂರ್ಣ ಶಿಕ್ಷಣವನ್ನು ತೆಗೆದುಕೊಂಡು ಪದವಿಗೆ ಅಧಿಕಾರಿಯಾಗಿ ನಂತರ ಹೋಗಬೇಕಾಗಿದೆ. ತಂದೆಯನ್ನು ನೆನಪು ಮಾಡುವುದು ಅತೀ ಸಹಜವಾಗಿದೆ. ಬಲೆ, ಯಾರಾದರೂ ರೋಗಿಯಾಗಿದ್ದರೂ ಸಹ ಅವರಿಗೂ ಹೇಳುತ್ತಿರಬೇಕು. ಶಿವ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುವುದು. ಯಾರು ಪಕ್ಕಾ ಯೋಗಿಗಳಾಗಿದ್ದಾರೆಯೋ ಅವರು ಬೇಗನೆ ಶರೀರ ಬಿಡುವುದು ಒಳ್ಳೆಯದಲ್ಲ. ಏಕೆಂದರೆ ಅವರು ಯೋಗದಲ್ಲಿದ್ದು ಆತ್ಮಿಕ ಸೇವೆ ಮಾಡುತ್ತಾರೆ. ಶರೀರ ಬಿಟ್ಟರೂ ಸಹ ಅವರು ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲ. ಸೇವೆ ಮಾಡುವುದರಿಂದ ತಮ್ಮ ಶ್ರೇಷ್ಠ ಪದವಿಯನ್ನು ಮಾಡಿಕೊಳ್ಳುತ್ತಾ ಇರುತ್ತಾರೆ ಮತ್ತು ಸಹೋದರ ಸಹೋದರಿಯರ ಸೇವೆಯೂ ಆಗುವುದು. ಅವರು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ನಾವು ಪರಸ್ಪರ ಸಹೋದರರಾಗಿದ್ದೇವೆ, ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುವವು. ಮೊದಲು ಸಹ ಇದೇ ರೀತಿ ತಿಳಿಸಿದ್ದೇನೆ. ನೀವು ಯಾರಿಗೆ ಬೇಕಾದರೂ ಇದನ್ನು ತಿಳಿಸಬಹುದು. ಸಹೋದರ ಸಹೋದರಿಯರೇ, ನಿಮ್ಮ ಆತ್ಮವು ತಮೋಪ್ರಧಾನವಾಗಿ ಬಿಟ್ಟಿದೆ. ಯಾರು ಸತೋಪ್ರಧಾನರಾಗಿದ್ದರೋ ಅವರೇ ಈಗ ಪುನಃ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಆತ್ಮವನ್ನು ನೆನಪಿನ ಯಾತ್ರೆಯಿಂದ ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ. ನೆನಪಿನ ಪೂರ್ಣ ಚಾರ್ಟ್ ಇಡಬೇಕು. ಜ್ಞಾನದ ಚಾರ್ಟನ್ನು ಇಡಲು ಸಾಧ್ಯವಿಲ್ಲ. ತಂದೆಯಂತೂ ಜ್ಞಾನವನ್ನು ಕೊಡುತ್ತಿರುತ್ತಾರೆ. ಪರಿಶೀಲನೆ ಮಾಡಿಕೊಳ್ಳಿ. ನಮ್ಮ ಮೇಲೆ ಯಾವ ವಿಕರ್ಮಗಳ ಹೊರೆ ಇದೆಯೋ ಅದು ಹೇಗೆ ಇಳಿಯುವುದು? ಆದ್ದರಿಂದ ನೆನಪಿನ ಚಾರ್ಟ್ ಇಡಬೇಕಾಗಿದೆ. ನಾವು ಎಷ್ಟು ಗಂಟೆಗಳ ಕಾಲ ನೆನಪು ಮಾಡಿದೆವು? ಮೂಲವತನವನ್ನು ನೆನಪು ಮಾಡುತ್ತೀರಿ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡುತ್ತೀರಿ. ಅಲ್ಲೋಲ ಕಲ್ಲೋಲವಾಗಲಿದೆ, ಅದಕ್ಕಾಗಿ ತಯಾರಿ ನಡೆಯುತ್ತಿದೆ. ಬಾಂಬುಗಳು ತಯಾರಾಗುತ್ತಾ ಹೋಗುತ್ತವೆ. ಒಂದು ಕಡೆ ನಾವು ಮೃತ್ಯುವಿಗಾಗಿ ಇಂತಿಂತಹ ಸಾಮಗ್ರಿಗಳನ್ನು ತಯಾರು ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ ಮತ್ತು ಇನ್ನೊಂದು ಕಡೆ ಹೇಳುತ್ತಾರೆ, ಮೃತ್ಯುವಿನ ಸಾಮಗ್ರಿಗಳನ್ನು ತಯಾರು ಮಾಡಬೇಡಿ. ಸಮುದ್ರದ ತಳದಲ್ಲಿ ವಿನಾಶ ಮಾಡುವ ಸಾಮಗ್ರಿಗಳನ್ನು ಇಟ್ಟಿದ್ದಾರೆ. ಮೇಲೆ ಬಂದು ಬಾಂಬುಗಳನ್ನು ಹಾಕಿ ಮತ್ತೆ ಸಮುದ್ರದ ಒಳಗೆ ಹೊರಟು ಹೋಗುತ್ತಾರೆ. ಇಂತಿಂತಹ ವಸ್ತುಗಳನ್ನು ತಯಾರು ಮಾಡುತ್ತಿರುತ್ತಾರೆ. ತಮ್ಮದೇ ವಿನಾಶಕ್ಕಾಗಿ ತಯಾರು ಮಾಡುತ್ತಿದ್ದಾರೆ. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ. ಇಷ್ಟು ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟಿಸುತ್ತಿದ್ದಾರೆ. ಆದರೆ ನಿಮಗೆ ತಿಳಿದಿದೆ, ಇದೆಲ್ಲವೂ ಮಣ್ಣು ಪಾಲಾಗಲಿದೆ. ಕೆಲವರದು ಮಣ್ಣು ಪಾಲಾಯಿತು, ಕೆಲವರದು ಅವಶ್ಯವಾಗಿ ಆಗುವುದು. ಪ್ರಯತ್ನಪಟ್ಟು ಎಲ್ಲರ ಜೇಬುಗಳನ್ನು ಖಾಲಿ ಮಾಡುತ್ತಾರೆ. ಕಳ್ಳರು ಸಹ ಮನೆಗಳಿಗೆ ನುಗ್ಗುತ್ತಾರೆ. ಯುದ್ಧದಲ್ಲಿ ಎಷ್ಟೊಂದು ಖರ್ಚು ಮಾಡುತ್ತಾರೆ. ಇದೆಲ್ಲವೂ ಮಣ್ಣು ಪಾಲಾಗುವುದು. ಕಟ್ಟಡಗಳೆಲ್ಲವೂ ಬೀಳುತ್ತದೆ. ಬಾಂಬುಗಳು ಬಿದ್ದರೆ ಸೃಷ್ಟಿಯ 3 ಭಾಗವು ಸಮಾಪ್ತಿಯಾಗುತ್ತದೆ. ಇನ್ನು 1 ಭಾಗವು ಮಾತ್ರವೇ ಉಳಿಯುತ್ತದೆ. ಭಾರತವು 1 ಭಾಗದಲ್ಲಿಯೇ ಇದೆಯಲ್ಲವೇ?
ಉಳಿದೆಲ್ಲರೂ ನಂತರದಲ್ಲಿ ಬಂದಿದ್ದಾರೆ. ಈಗ ಭಾರತದ ಭಾಗವೇ ಉಳಿಯುವುದು. ಎಲ್ಲರ ಮೃತ್ಯುವಾಗಲೇಬೇಕಾಗಿದೆ. ಅಂದ ಮೇಲೆ ನಾವೇಕೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬಾರದು? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಲೌಕಿಕ ಸಂಬಂಧಿಗಳೊಂದಿಗೂ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಬಾಕಿ ಯಾವುದೇ ಬಂಧನವಿಲ್ಲದಿದ್ದರೆ ಅಂಥವರಿಗೆ ಸರ್ವೀಸ್ನಲ್ಲಿ ತೊಡಗಿರಿ ಎಂದು ತಂದೆಯು ಸಲಹೆ ಕೊಡುತ್ತಾರೆ. ಸ್ವತಂತ್ರರಾಗಿದ್ದಾರೆ, ಅನೇಕರ ಕಲ್ಯಾಣ ಮಾಡಬಲ್ಲರು. ಎಲ್ಲಿಯೋ ಹೊರಗೆ ಹೋಗದಿದ್ದರೂ ತಮ್ಮ ಮಿತ್ರ ಸಂಬಂಧಿಗಳ ಮೇಲಾದರೂ ದಯೆ ತೋರಿಸಬೇಕಾಗಿದೆ. ಬಾಬಾ, ದಯೆ ತೋರಿಸಿ ಎಂದು ಮೊದಲು ಹೇಳುತ್ತಿದ್ದೀರಲ್ಲವೇ? ಈಗಂತೂ ನಿಮಗೆ ಮಾರ್ಗವು ಸಿಕ್ಕಿದೆ ಎಂದ ಮೇಲೆ ಹೇಗೆ ತಂದೆಯು ದಯೆ ತೋರಿಸುತ್ತಾರೆ? ಹಾಗೆಯೇ ನೀವು ಅನ್ಯರ ಮೇಲೂ ದಯೆ ತೋರಿಸಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ. ಸನ್ಯಾಸಿಗಳು ಹಠಯೋಗ ಇತ್ಯಾದಿಗಳಲ್ಲಿ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಇಲ್ಲಂತೂ ಅದೇನೂ ಇಲ್ಲ. ಕೇವಲ ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗಿ ಬಿಡುತ್ತದೆ. ಇದರಲ್ಲಿ ಯಾವುದೇ ಕಷ್ಟವಿಲ್ಲ. ಕೇವಲ ನೆನಪಿನ ಯಾತ್ರೆಯ ಮಾತಾಗಿದೆ. ಎದ್ದೇಳಿ, ಕುಳಿತುಕೊಳ್ಳಿ, ಕರ್ಮೇಂದ್ರಿಯಗಳಿಂದ ಬಲೆ ಕರ್ಮವನ್ನು ಮಾಡಿ ಕೇವಲ ಬುದ್ಧಿಯೋಗವನ್ನು ತಂದೆಯೊಂದಿಗೆ ಜೋಡಿಸಿ ಆ ಪ್ರಿಯತಮನಿಗೆ ಸತ್ಯವಾದ ಪ್ರಿಯತಮೆಯರಾಗಬೇಕಾಗಿದೆ. ಹೇ ಪ್ರಿಯತಮೆಯರೇ, ಹೇ ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡಿದಿರಿ. ಆದರೆ ಈಗ ನಾನು ಪ್ರಿಯತಮನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ. ನಾನು ಗ್ಯಾರಂಟಿ ಕೊಡುತ್ತೇನೆ ಎಂದು ಸ್ವಯಂ ಅವರೇ ತಿಳಿಸುತ್ತಾರೆ. ಕೆಲವು ಮಾತುಗಳು ಶಾಸ್ತ್ರಗಳಲ್ಲಿ ಬಂದು ಬಿಟ್ಟಿವೆ. ಭಗವಂತನ ಮೂಲಕ ಗೀತೆಯನ್ನು ಕೇಳುವುದರಿಂದ ನೀವು ಜೀವನ್ಮುಕ್ತಿಯನ್ನು ಪಡೆಯುತ್ತೀರಿ. ಮನುಷ್ಯರ ಮೂಲಕ ಗೀತೆಯನ್ನು ಕೇಳಿದ್ದರಿಂದ ಜೀವನ ಬಂಧನದಲ್ಲಿ ಬಂದಿದ್ದೀರಿ. ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೀರಿ. ಪ್ರತಿಯೊಂದು ಮಾತಿನಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ತಮ್ಮ ಬುದ್ಧಿಯನ್ನು ಓಡಿಸಬೇಕಾಗಿದೆ. ಇದು ನೆನಪಿನ ಯಾತ್ರೆಯಾಗಿದೆ. ಇದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ವೇದ, ಶಾಸ್ತ್ರ, ಯಜ್ಞ, ತಪ ಇತ್ಯಾದಿಗಳನ್ನು ಮಾಡುವುದರಿಂದ ಪಾಪ ನಾಶವಾಗುವುದಿಲ್ಲ. ಕೆಳಗಿಳಿಯುತ್ತಲೇ ಬಂದಿರಿ. ನೀವೀಗ ಮೇಲೆ ಹೋಗಬೇಕಾಗಿದೆ. ಕೇವಲ ಏಣಿಯ ಚಿತ್ರದಿಂದ ನೀವು ತಿಳಿಸುವವರಿಗೆ ಯಾರಿಗೂ ಅರ್ಥವಾಗುವುದಿಲ್ಲ. ಹೇಗೆ ಚಿಕ್ಕ ಮಕ್ಕಳಿಗೆ ಚಿತ್ರವನ್ನು ತೋರಿಸಿ ಇದು ಆನೆಯಾಗಿದೆ ಎಂದು ಕಲಿಸಬೇಕಾಗುತ್ತದೆ. ಯಾವಾಗ ಆನೆಯನ್ನು ನೋಡುವರು ಆಗ ಚಿತ್ರವು ನೆನಪಿಗೆ ಬರುವುದು. ಹೇಗೆ ನಿಮ್ಮ ಬುದ್ಧಿಯಲ್ಲಿ ಬಂದು ಬಿಟ್ಟಿದೆ. ಚಿತ್ರದಲ್ಲಿ ಯಾವಾಗಲೂ ಚಿಕ್ಕ ವಸ್ತುವನ್ನು ತೋರಿಸಲಾಗುತ್ತದೆ. ನಿಮಗೆ ತಿಳಿದಿದೆ, ವೈಕುಂಠವಂತೂ ದೊಡ್ಡದಾಗಿರುತ್ತದೆ. ದೊಡ್ಡ ರಾಜಧಾನಿ ಇರುತ್ತದೆ. ಅಲ್ಲಿ ವಜ್ರ ವೈಡೂರ್ಯಗಳ ಮಹಲುಗಳು ಇರುತ್ತವೆ. ಅವು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ. ಎಲ್ಲ ವಸ್ತುಗಳು ಮಾಯವಾಗಿ ಬಿಡುತ್ತದೆ. ಇಲ್ಲದಿದ್ದರೆ ಈ ಭಾರತವು ಹೇಗೆ ಬಡ ದೇಶವಾಯಿತು? ಸಾಹುಕಾರನಿಂದ ಬಡವ, ಬಡವನಿಂದ ಸಾಹುಕಾರನಾಗಬೇಕಾಗಿದೆ. ಈ ನಾಟಕವು ಮಾಡಲ್ಪಟ್ಟಿದೆ. ಆದ್ದರಿಂದ ಏಣಿಯ ಚಿತ್ರದಲ್ಲಿ ತಿಳಿಸಲಾಗುತ್ತದೆ. ಹೊಸಬರು ಬರುತ್ತಾರೆಂದರೆ ಅವರಿಗೆ ತಿಳಿಸುವುದರಿಂದ ಅಭ್ಯಾಸವಾಗುವುದು. ಬಾಯಿ ತೆರೆಯುವುದು. ಮಕ್ಕಳನ್ನು ಸೇವೆಗೆ ಯೋಗ್ಯರನ್ನಾಗಿ ಮಾಡಲಾಗುತ್ತದೆ. ಕೆಲವು ಸೇವಾ ಕೇಂದ್ರಗಳಲ್ಲಿ ಅನೇಕ ಮಕ್ಕಳು ಅಶಾಂತಿಯನ್ನು ಹರಡುತ್ತಿರುತ್ತಾರೆ. ಬುದ್ಧಿಯೋಗವು ಹೊರಗೆ ಅಲಿಯುತ್ತದೆ ಅಂದ ಮೇಲೆ ನಷ್ಟವನ್ನುಂಟು ಮಾಡುತ್ತಾರೆ. ವಾಯುಮಂಡಲವನ್ನು ಹಾಳು ಮಾಡಿಬಿಡುತ್ತಾರೆ. ನಂಬರ್ ವಾರಂತೂ ಇರುತ್ತಾರಲ್ಲವೇ? ಮತ್ತೆ ತಂದೆಯು ಹೇಳುತ್ತಾರೆ, ನೀವು ಓದಲಿಲ್ಲ, ಆದ್ದರಿಂದ ಈಗ ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಿ. ಪ್ರತಿದಿನ ಹೆಚ್ಚು ಸಾಕ್ಷಾತ್ಕಾರಗಳಾಗುತ್ತಾ ಇರುತ್ತವೆ. ಪಾಪ ಮಾಡುವವರಿಗೆ ಶಿಕ್ಷೆಗಳು ಸಿಗುತ್ತಿರುತ್ತವೆ. ಆಗ ಅಯ್ಯೋ, ನಾವು ಸುಮ್ಮನೆ ಪಾಪ ಮಾಡಿದೆವು ಎಂದು ಹೇಳುತ್ತಾರೆ. ತಂದೆಗೆ ತಿಳಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದರಿಂದ ಸ್ವಲ್ಪ ಕಡಿಮೆಯಾಗುತ್ತದೆ. ಇಲ್ಲದಿದ್ದರೆ ಅದು ಇನ್ನೂ ವೃದ್ಧಿಯಾಗುತ್ತಾ ಇರುವುದು. ಈ ರೀತಿಯಾಗುತ್ತಿರುತ್ತದೆ. ಇವನ್ನು ಸ್ವಯಂ ಅನುಭವ ಮಾಡುತ್ತಾರೆ. ಆದರೆ ಮತ್ತೆ ಹೇಳುತ್ತಾರೆ, ಏನು ಮಾಡುವುದು? ನಮ್ಮ ಈ ಹವ್ಯಾಸವು ಕಳೆಯುತ್ತಿಲ್ಲ. ಇದಕ್ಕಿಂತಲೂ ಮನೆಗೆ ಹೋಗಿ ಇರುತ್ತೇನೆ ಎಂದು ಕೆಲವರಂತೂ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ. ಕೆಲವರು ಸೇವಾಭಂಗವನ್ನು ಮಾಡುತ್ತಾರೆ. ನಮ್ಮ ಸೈನ್ಯದಲ್ಲಿ ಯಾರ್ಯಾರು ಬಹುದೂರರು ಇದ್ದಾರೆ
ಎಂದು ತಂದೆಯು ಹೆಸರುಗಳನ್ನು ತಿಳಿಸುತ್ತಾರೆ. ಬಾಕಿ ಯಾವುದೇ ಯುದ್ಧ ಇತ್ಯಾದಿಗಳ ಮಾತಿಲ್ಲ. ಇವು ಬೇಹದ್ದಿನ ಮಾತುಗಳಾಗಿವೆ. ಒಳ್ಳೆಯ ಮಕ್ಕಳಾಗಿದ್ದರೆ ತಂದೆಯು ಅವಶ್ಯವಾಗಿ ಅವರ ಮಹಿಮೆ ಮಾಡುತ್ತಾರೆ. ಮಕ್ಕಳು ಬಹಳ ದಯಾಹೃದಯಿಗಳು, ಕಲ್ಯಾಣಕಾರಿಗಳು ಆಗಬೇಕಾಗಿದೆ. ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಎಲ್ಲರಿಗೆ ಮಾರ್ಗವನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವುದು. ಪಾಪಾತ್ಮ ಮತ್ತು ಪುಣ್ಯಾತ್ಮನೆಂದು ಹೇಳುತ್ತಾರಲ್ಲವೇ, ಒಳಗಡೆ ಪರಮಾತ್ಮನಿದ್ದಾರೆ ಅಥವಾ ಆತ್ಮವು ಪರಮಾತ್ಮನಾಗಿ ಬಿಡುತ್ತದೆ ಎಂದು ಹೇಳುವುದಿಲ್ಲ. ಇದೆಲ್ಲವೂ ತಪ್ಪಾಗಿದೆ. ಪರಮಾತ್ಮನಿಗೆ ಪಾಪವು ಅಂಟುವುದಿಲ್ಲ. ಡ್ರಾಮಾದಲ್ಲಿ ಅವರದು ಸೇವೆ ಮಾಡುವ ಪಾತ್ರವಿದೆ. ಮನುಷ್ಯರೇ ಪಾಪಾತ್ಮ ಪುಣ್ಯಾತ್ಮನಾಗುತ್ತಾರೆ. ಯಾರು ಸತೋ ಪ್ರಧಾನರಾಗಿದ್ದಾರೋ ಅವರೇ ತಮೋ ಪ್ರಧಾನರಾಗಿದ್ದಾರೆ. ಅವರ ತನುವಿನಲ್ಲಿ ತಂದೆಯು ಕುಳಿತು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಅವರ ಮತದಂತೆ ನಡೆಯಬೇಕಲ್ಲವೇ. ಈಗ ತಂದೆಯು ನೀವು ಮಕ್ಕಳನ್ನು ವಿಶಾಲ ಬುದ್ಧಿಯವರನ್ನಾಗಿ ಮಾಡಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ ರಾಜಧಾನಿಯು ಹೇಗೆ ಸ್ಥಾಪನೆಯಾಗುತ್ತಿದೆ. ತಂದೆಯೇ ಬ್ರಹ್ಮರವರ ತನುವಿನಲ್ಲಿ ಬಂದು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರಿಗೆ ರಾಜಯೋಗವನ್ನು ಕಲಿಸಿ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಂಡು ಕೆಳಗಿಳಿಯುತ್ತೀರಿ. ಈಗ ಪುನಃ ಎಲ್ಲವನ್ನು ಪುನರಾವರ್ತಿಸಬೇಕಾಗಿದೆ. ತಂದೆಯು ಪುನಃ ಬ್ರಹ್ಮರವರ ಮೂಲಕ ಸ್ಥಾಪನಾ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಯೋಗ ಬಲದಿಂದ ನೀವು ಪಂಚವಿಕಾರಗಳನ್ನು ಗೆದ್ದು ಜಗಜ್ಜೀತರು ಆಗುತ್ತೀರಿ. ಬಾಕಿ ಯಾವುದೇ ಯುದ್ಧ ಇತ್ಯಾದಿಗಳ ಮಾತಿಲ್ಲ. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪಾಯಿಂಟ್ ನಂಬರ್ 1, ಬಂಧನ ಮುಕ್ತರಾಗಿ ತಂದೆಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಆಗಲೇ ಶ್ರೇಷ್ಠ ಅದೃಷ್ಟವಾಗುವುದು. ದಯಾಹೃದಯಿಗಳಾಗಿ ಅನೇಕರಿಗೆ ಮಾರ್ಗ ತಿಳಿಸಬೇಕಾಗಿದೆ. ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಪಾಯಿಂಟ್ ನಂಬರ್ 2, ಈ ಶರೀರದಿಂದ ಮಮತ್ವವನ್ನು ತೆಗೆದು ಜೀವಿಸುತ್ತಿದ್ದಂತೆಯೇ ಸಾಯಬೇಕಾಗಿದೆ. ಏಕೆಂದರೆ ಈಗ ಮರಳಿ ಮನೆಗೆ ಹೋಗಬೇಕಾಗಿದೆ. ಕಾಯಿಲೆಯ ಸಮಯದಲ್ಲಿಯೂ ಒಬ್ಬ ತಂದೆಯ ನೆನಪಿರಲಿ. ಆಗ ವಿಕರ್ಮಗಳು ವಿನಾಶವಾಗುವವು. ವರದಾನ: ಕಲ್ಯಾಣದ ಭಾವನೆಯ ಮೂಲಕ ಪ್ರತಿಯೊಂದು ಆತ್ಮನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ನಿಶ್ಚಯ ಬುದ್ಧಿ ಭವ. ಹೇಗೆ ತಂದೆಯಲ್ಲಿ 100% ನಿಶ್ಚಯ ಬುದ್ಧಿಯವರು ಆಗಿದ್ದೀರಿ. ಯಾರಷ್ಟೇ ಏರುಪೇರು ಮಾಡುವಂತಹ ಪ್ರಯತ್ನದಲ್ಲಿರಲಿ, ಆದರೆ ಅದಾಗಲು ಸಾಧ್ಯವಿಲ್ಲ. ಇಂತಹ ದೈವಿ ಪರಿವಾರ ಅಥವಾ ಸಂಸಾರಿ ಆತ್ಮರುಗಳ ಮೂಲಕ ಬಲೆ ಯಾರೆಷ್ಟಾದರೂ ಪರೀಕ್ಷೆಯನ್ನೇ ತೆಗೆದುಕೊಳ್ಳಲಿ, ಕ್ರೋಧಿಯಾಗಿ ಎದುರಿಸಲಿ ಅಥವಾ ಯಾರೇ ಟೀಕೆ ಮಾಡಲಿ, ನಿಂದನೆ ಮಾಡಬಹುದು. ಅದರಲ್ಲಿಯೂ ಏರುಪೇರಾಗಲು ಸಾಧ್ಯವಿಲ್ಲ. ಇದರಲ್ಲಿ ಕೇವಲ ಪ್ರತಿಯೊಂದು ಆತ್ಮನ ಬಗ್ಗೆ ಕಲ್ಯಾಣದ ಭಾವನೆ ಇರಲಿ. ಈ ಭಾವನೆಯು ಅವರ ಸಂಸ್ಕಾರಗಳನ್ನು ಪರಿವರ್ತಿಸುತ್ತದೆ. ಇದರಲ್ಲಿ ಕೇವಲ ಧೈರ್ಯವನ್ನು ಕಳೆದುಕೊಳ್ಳಬಾರದು. ಸಮಯದ ಅನುಸಾರ ಅವಶ್ಯವಾಗಿ ಫಲವು ಹೊರಬರುತ್ತದೆ. ಇದು ಡ್ರಾಮಾದಲ್ಲಿ ನೋಂದಣಿಯಾಗಿದೆ. ಸ್ಲೋಗನ್: ಪವಿತ್ರತೆಯ ಶಕ್ತಿಯಿಂದ ತನ್ನ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪರನ್ನಾಗಿ ಮಾಡಿ ಬಲಹೀನತೆಗಳನ್ನು ಸಮಾಪ್ತಿ ಮಾಡಿರಿ. ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ವಾಚಾದಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ಇದ್ದರೆ ವಾಣಿಯ ಮಾರ್ಕ್ಸ್ ಜಮಾ ಆಗುತ್ತಿರುವುದು. ಮಧುರತೆಯ ಗುಣ ಜೀವನದಲ್ಲಿದ್ದರೆ ಪ್ರತಿ ಮಾತು ಮುತ್ತು ಸಮಾನವಾಗಿರುತ್ತದೆ. ಈ ರೀತಿ ಅನಿಸುತ್ತದೆ, ಹೇಗೆ ಮಾತನಾಡುತ್ತಿಲ್ಲ, ಮುತ್ತುಗಳ ವರ್ಷ, ಮಳೆಯಾಗುತ್ತಿದೆ, ಮಳೆ ಸುರಿಯುತ್ತಿದೆ. ಅವರು ಇಂತಹ ಮಾತುಗಳನ್ನು ಮಾತನಾಡುತ್ತಾರೆ. ಕೇಳುವವರು ಯೋಚಿಸುವವರು ನಾವು ಸಹ ಇಂತಹ ಮಾತುಗಳನ್ನು ಮಾತನಾಡಬೇಕು. ಎಲ್ಲರೂ ಕೇಳಿ ಕಲಿಯುವ, ಫಾಲೋ ಮಾಡುವ ಪ್ರೇರಣೆ ಸಿಗುವುದು. ಇಂತಹ ಮಧುರ ಮಾತಿನ ವೈಬ್ರೇಷನ್ ಸರ್ವರನ್ನು ಸ್ವತಃವೇ ಸೆಳೆಯುತ್ತದೆ. ಓಂ ಶಾಂತಿ.